ಹಾಸನ ಜಿಲ್ಲೆಯ ಜನರಲ್ಲಿ ಭಯ ಹುಟ್ಟಿಸಿದ್ದ ಆನೆಯನ್ನ ಕೊನೆಗೂ ಸೆರೆ ಹಿಡಿಯಲಾಗಿದೆ. ಸತತ ಮೂರನೇ ಕಾರ್ಯಾಚರಣೆಯಲ್ಲಿ ಸೆರೆಯಾಗಿದೆ ಕಾಡಾನೆ. ಪುಂಡಾಟವನ್ನ ಮಾಡುತ್ತಾನೆ ಇತ್ತು ಈ ಕಾಡಾನೆ. ಬೇಲೂರು ತಾಲೂಕಿನ ಕಾನಹಳ್ಳಿ ಅರಣ್ಯದಲ್ಲಿ ಕೊನೆಗೂ ಈ ಕಾಡಾನೆಯನ್ನ ಸೆರೆ ಹಿಡಿಯಲಾಗಿದೆ. ಅರವಳಿಕೆ ಮದ್ದನ್ನ ಕೊಟ್ಟು ಸೆರೆ ಹಿಡಿಯಲಾಗಿದೆ. ಏಪ್ರಿಲ್ 12ರಂದು ಕುಪ್ಪಗೋಡುವಿನಲ್ಲಿ ವ್ಯಕ್ತಿಯನ್ನ ಈ ಕಾಡಾನೆ ಬಲಿ ಪಡೆದುಕೊಂಡಿತ್ತು. 2 ಕಾರ್ಯಾಚರಣೆಗಳಲ್ಲಿ ವಿಫಲವಾಗಿತ್ತು ಸೆರೆ ಹಿಡಿಯುವಂತಹ ಕಾರ್ಯಾಚರಣೆ. 2 ಬಾರಿ ಈಗಾಗಲೇ ಅರಣ್ಯ ಇಲಾಖೆ ಸಿಬ್ಬಂದಿಗಳು ಅಟೆಂಪ್ಟ್ ಮಾಡಿದ್ರು ಈ ಕಾಡಾನೆಯನ್ನ ಹಿಡಿಯೋದಕ್ಕಾಗಿ, ಅದರೆಲ್ಲ ಕೂಡ ಫೇಲ್ ಆಗಿತ್ತು. ಬೆಳಿಗ್ಗೆಯಿಂದ ಇವತ್ತು 3ನೇ ಕಾರ್ಯಾಚರಣೆಯನ್ನ ಆರಂಭ ಮಾಡಲಾಯಿತು. ಇವತ್ತು ಕೊನೆಗೂ ಸಿಕ್ಕಿ ಬಿದ್ದಿದೆ ಆನೆ. ಆ ಕಾರ್ಯಾಚರಣೆಯ ದೃಶ್ಯಗಳಿದು. ಮೊನ್ನೆ ಓರ್ವ ವ್ಯಕ್ತಿಯನ್ನ ಬಲಿ ಪಡೆದಿದ್ದಂತಹ ಕಾಡಾನೆ ಇದು. ಕೊನೆಗೂ ಸೆರೆ ಹಿಡಿಯಲಾಗಿದೆ. ಈ ಬಗ್ಗೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಕೃಷ್ಣಮೂರ್ತಿ ಸಂಪರ್ಕದಲ್ಲಿದ್ದಾರೆ. ಕೃಷ್ಣಮೂರ್ತಿ, ಹಲವು ದಿನಗಳಿಂದ ಜನರಲ್ಲಿ ಭಯ ಹುಟ್ಟಿಸಿದ್ದು ಮತ್ತೆ ಓರ್ವ ವ್ಯಕ್ತಿಯನ್ನ ಬಲಿ ಪಡೆದಿದ್ದು, ಹಾಗಾಗಿ ಸಹಜವಾಗಿ ಭಯ ಇದ್ದೇ ಇರುತ್ತೆ ಜನರಲ್ಲಿ. ಬಟ್ ಫೈನಲಿ ಆನೆಯನ್ನ ಹಿಡಿದಿದ್ದು ಒಂದು ಉಸಿರು ಬಿಡುವಂತಹ ಕ್ಷಣ ಇದು. ಖಂಡಿತ ಅರುಣ್, ಈಗ ಎಲ್ಲರನ್ನೂ ಕೂಡ ಮಲೆನಾಡು ಭಾಗದಲ್ಲಿ ಸಾಕಷ್ಟು ಜನರನ್ನು ತೆಗೆದುಕೊಂಡದ್ದು ಇದು ಕಿಲ್ಲರ್ ಸಲಗ ಆಗಿರ್ತಕ್ಕಂಥದ್ದು. ಇದು ಒಂಟಿಯಾಗಿ ಓಡಾಡ್ತಾ ಇತ್ತು ಮತ್ತು ಮಲೆನಾಡು ಪ್ರದೇಶ ಆಗಿರ್ತಕ್ಕಂತಹ ಬೇಲೂರು ಭಾಗದಲ್ಲಿ ಸಾಕಷ್ಟು ಆತಂಕವನ್ನು ಕೂಡ ಸೃಷ್ಟಿ ಮಾಡಿತ್ತು. ಅಲ್ಲದೆ ಏಪ್ರಿಲ್ 11 ಮತ್ತು 12ನೇ ತಾರೀಕಲ್ಲಿ ಆಗಿದಂತಹ ಏನು ದುರ್ಘಟನೆ ಸಂಭವಿಸಿತ್ತು. ರಾಜಶೆಟ್ಟಿ ಎಂಬಂತವ್ರನ್ನ ಅರೇಹಳ್ಳಿ ಹೋಬಳಿಯ ಕಣಗುಪ್ಪೆ ಗ್ರಾಮದಲ್ಲಿ ಇದು ಕೊಂದಿತ್ತು. ಈ ನಂತರದಲ್ಲಿ ಸರ್ಕಾರ ಕೂಡ ಮುತುವರ್ಜಿಯನ್ನ ತೆಗೆದುಕೊಂಡು ಈ ಕಾಡಾನೆನ ಸರಿ ಹಿಡಿಲೇಬೇಕು ಎಂಬ ಹಿನ್ನೆಲೆಯಲ್ಲಿ ಕಾರ್ಯಾಚರಣೆಯನ್ನು ಕೂಡ ಪ್ರಾರಂಭ ಮಾಡಿತ್ತು. ಮೊನ್ನೆಯಿಂದನೂ ಕೂಡ ಕಾರ್ಯಾಚರಣೆಯನ್ನ ಪ್ರಾರಂಭ ಮಾಡಿತ್ತು. ಅರಣ್ಯ ಇಲಾಖೆ ಪ್ರಾರಂಭಿಕವಾಗಿ ವೈಫಲ್ಯವನ್ನ ಕೂಡ ಕಂಡಿತ್ತು. ಯಾಕಂತ ಹೇಳಿದ್ರೆ ಈಗಾಗಲೇ ಅರಣ್ಯ ಇಲಾಖೆಯ ವೈದ್ಯರುಗಳು ಈ ಒಂದು ಕಾಡಾನೆಗೆ ಅರವಳಿಕೆಯನ್ನ ಕೂಡ ನೀಡಿದ್ರು. ಆದ್ರೆ ಅರವಳಿಕೆಯನ್ನ ನೀಡಿ 6 ಕುಮ್ಕಿ ಸಾಕಾನೆಗಳ ಮೂಲಕವಾಗಿ ಇದನ್ನ ಸೆರೆ ಹಿಡುವಂತ ಸಂದರ್ಭದಲ್ಲಿ ಹಗ್ಗವನ್ನು ಹಾಕಿದಂತಹ ಹಗ್ಗವನ್ನು ಕೂಡ ಕಟ್ ಮಾಡಿಕೊಂಡು ಇದು ಕಾಡಿಗೆ ತಪ್ಪಿಸ್ಕೊಂಡು ಓಡಿ ಹೋಗಿತ್ತು. ಅದಾದ ನಂತರದಲ್ಲಿ ಅರಣ್ಯ ಇಲಾಖೆ ETF ಸಿಬ್ಬಂದಿಗಳು ಇದನ್ನ ಟ್ರ್ಯಾಕ್ ಮಾಡಿದ್ರು. ಎಲ್ಲೆಲ್ಲಿ ಹೋಗುತ್ತೆ ಇದ್ರ ಇದನ್ನ ಹಿಂಬಾಲಿಸ್ಕೊಂಡು ಟ್ರ್ಯಾಕ್ ಮಾಡಿದ ಸಂದರ್ಭದಲ್ಲಿ ಇದು ಬೇಲೂರು ತಾಲೂಕಿನ ಮತ್ತೊಂದು ಭಾಗ ಮತ್ತು ಬೇಲೂರು ಮತ್ತು ಮೂಡಿಗೆರೆಯ ಭಾಗದಲ್ಲಿ ಇದು ಕಾಣಿಸ್ಕೊಂಡಿತ್ತು. ಅದೇ ನಿನ್ನೆನೂ ಕೂಡ ಇದನ್ನ ಹಿಡಿಲಿಕ್ಕೆ ಹೋದಂತಹ ಅರಣ್ಯ ಇಲಾಖೆ ಮತ್ತೊಮ್ಮೆ ವೈಫಲ್ಯ ಕಂಡಿದ್ರು. ಇವತ್ತು ಈ ಒಂದು ಕಾಡಾನೆಯನ್ನ ಹಿಡಿಯುವಲ್ಲಿ ಸಕ್ಸಸ್ ಆಗಿದ್ದಾರೆ. ಬೇಲೂರು ತಾಲೂಕಿನ ಕೋಗೋಡು, ಕುಪ್ಪೋಡು ಈ ಭಾಗದಲ್ಲಿ ಇವತ್ತು ಈ ಕಾಡಾನೆಯನ್ನು ಕೂಡ ಸೆರೆ ಹಿಡಿದಿದ್ದಾರೆ. ಇದನ್ನ ಬೇರೆ ಕಡೆಗೆ ಸ್ಥಳಾಂತರಿಸುವಂತ ಕೆಲಸವನ್ನ ಈಗ ಅರಣ್ಯ ಇಲಾಖೆ ಸಿಬ್ಬಂದಿಗಳು ಮುಂದಾಗಿರ್ತಕ್ಕಂಥದ್ದು. ಅರುಣ್, ಥ್ಯಾಂಕ್ ಯು ಕೃಷ್ಣಮೂರ್ತಿ ಡೀಟೇಲ್ಸ್ಗೆ. ಕಾಡಾನೆಯನ್ನ ಸೆರೆ ಹಿಡಿದಂತಹ ಸಂದರ್ಭದ ದೃಶ್ಯವನ್ನು ನೋಡ್ತಾ ಇದ್ದೀವಿ. ಅರವಳಿಕೆ ಮದ್ದನ್ನ ಕೊಟ್ಟು ಹಗ್ಗಗಳ ಸಹಾಯದಿಂದ ಕಾಡಾನೆಯನ್ನ ಸೆರೆ ಹಿಡಿದಿರುವಂತಹ ಕ್ಷಣದ ದೃಶ್ಯಾವಳಿಗಳಿದು ನೋಡಿ. ಅದು ಆದ್ರೂ ಕೂಡ ಹಗ್ಗಗಳನ್ನ ಕಟ್ಟು ಮಾಡಿಕೊಂಡು ಅಲ್ಲಿಂದ ಎಸ್ಕೇಪ್ ಆಗೋಕೆ ಒದ್ದಾಡಿದೆ. ಆದ್ರೂ ಕೂಡ ಅದನ್ನ ಬಿಡದೆ ಸೆರೆ ಹಿಡಿಯಲಾಗಿದೆ. ಹಲವು ದಿನಗಳಿಂದ ಜನರಲ್ಲಿ ಭಯವನ್ನ ಹುಟ್ಟಿಸಿದ್ದಂತಹ ಕಾಡಾನೆ ಇದು. 2 ಬಾರಿ ಇದನ್ನ ಸೆರೆ ಹಿಡಿಯುವುದಕ್ಕೆ ಕಾರ್ಯಾಚರಣೆಯನ್ನ ಮಾಡಲಾಗಿತ್ತು. ಆದ್ರೂ ಕೂಡ ತಪ್ಪಿಸ್ಕೊಂಡು ಓಡಾಡ್ತಾ ಇತ್ತು. ಇವತ್ತು ಫೈನಲಿ ಸೆರೆ ಹಿಡಿಯಲಾಗಿದೆ. ಮತ್ತೆ ಹರ್ಮುಜ್ ಜಲಸಂಧಿಯನ್ನ ಬಂದ್ ಮಾಡಿದೆ ಇರಾನ್. ಹರ್ಮುಜ್ ಮೇಲೆ ಅಮೆರಿಕ ನಿಯಂತ್ರಣ ಸಾಧಿಸ್ತಾ ಇರೋದನ್ನು ವಿರೋಧಿಸಿ ಬಂದ್ ಮಾಡಿದೆ